ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಸ್ಟೂಡೆಂಟ್ ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿ ಎಲ್ಲ ರೀತಿಯ ತರಕಾರಿ ಸಿಗುತ್ತೆ. ಆದರೆ ಅದರಲ್ಲೂ ಈ ನಾಟಿ ಅಂತಾರಲ್ಲ, ಅಂದರೆ ಲೋಕಲ್, ಅದು ಬಹಳ ಸಿಗೋದು ಭಾರಿ ಕಷ್ಟ, ರೇರು. ಅದು ಸೀಸ್ನಲ್ ಮಾತ್ರ ಬರ್ತದೆ. ಅದು ಇದರಲ್ಲಿ ಅನೇಕ ರೀತಿಯ ಕಾಯಿಲೆಗಳು ನಮ್ಮ ದೇಹದಲ್ಲಿರುವಂಥ ಉಷ್ಣತೆಯನ್ನು ತೆಗೆಯುತ್ತೆ. ಮತ್ತು ನಾನಾ ರೀತಿ ಎಲ್ಲ ನಮ್ಮ ದೇಹದಲ್ಲಿರುವಂಥ ಕಾಯಿಲೆಯನ್ನು ತೆಗೆಯುವ ಶಕ್ತಿ ದಿಕ್ಕಿದೆ. ಇದು ಕಾಡು ತೊಂಡೆಕಾಯಿ ಅಂತ, ಕಾಡು ತೊಂಡೆಕಾಯಿ ಇದು ಹಸಿದು ತಿಂದರೆ ಅಷ್ಟು ರುಚಿಕರವಾಗಿದೆ. ಇದರಲ್ಲಿ ಅಂಶಗಳು, ನಾನಾ ರೀತಿಯ ಅಂಶಗಳು ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಇದು ಎಲ್ಲಿ ಸಿಕ್ಕುವುದಿಲ್ಲ, ಆದರೆ ಸಿಕ್ಕಿದೆ. ಆದರೆ ಇಂಥದನ್ನು ನಾವು ಈ ಕಾಡು ಅವೆಲ್ಲ ಕಡಿದು ಹಾಳು ಮಾಡಿ, ನಾಶ ಮಾಡಿ, ಇದನ್ನು ನಾಶ ಮಾಡ್ತಾಯಿದ್ದೀವಿ. ಇಂಥವನ್ನ ಬೆಳೆಸ್ಕೋಬೇಕು, ಸಂರಕ್ಷಣೆ ಮಾಡಬೇಕು. ಆಗ ನಮ್ಮ ಪ್ರಕೃತಿಯಲ್ಲಿರುವಂಥ ಎಲ್ಲ ರೀತಿಯ ಒಳ್ಳೆಯದಾಗುತ್ತೆ ಮತ್ತು ನಮಗೂ ಒಳ್ಳೆಯದಾಗುತ್ತೆ. ಇದು ದಪ್ಪನೂ ಆಗಲ್ಲ. ಅದೇ ಒಂದು ಹೈಬ್ರಿಡ್ ಸೇವನೆ ಮಾಡಿದಾಗ ಒಂದು ಒಗರು ಇರ್ತದೆ. ಇದರಲ್ಲೂ ನಾಟಿ ಬರ್ತದೆ, ಅದು ಸೇವನೆ ಮಾಡಿದಾಗ ಕಹಿ ಇರ್ತದೆ. ಇದು ಸೇವನೆ ಸಿಹಿಯಾಗಿರ್ತದೆ. ಯಾವುದೇ ರೀತಿಯ ಕಹಿಯಾಗಲಿ ಎಂಥದಿಲ್ಲ, ನೆಗೆಟಿವ್ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು ಕಾಡು ತೊಂಡೆಕಾಯಿ. ಕಾಡು ತೊಂಡೆ ಅದು ಅದರಲ್ಲೂ ಸಹ ಕಾಡಂದರೆ ಫುಲ್ 100% ನಾಟಿ. ಇಂತಹವನ್ನು ನಾವು ಸಂರಕ್ಷಣೆ ಮಾಡಿ ಸೇವನೆ ಮಾಡ್ತಾ ಬಂದರೆ ನಮಗೆ ಅಷ್ಟು ಅದರಲ್ಲಿರುವಂತಹ ಲಭ್ಯ ಏನಿದೆಯೋ ಎಲ್ಲ ಆಂಟಿ ಆಕ್ಸಿಡೆಂಟ್ ಇರ್ತದೆ, ಆಂಟಿ ಫಂಗಲ್ ಇದೆ. ಇವೆಲ್ಲ ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ, ಈ ಫ್ರೂಟ್ ಇದೆ, ಒಂದು ಕಾಯಿಗಿದೆ. ಇದರಿಂದ ನಮಗೆ ಅನೇಕ ರೀತಿಯ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ಒಂದು ಕಾಡು ತೊಂಡೆಕಾಯಿನ ಪ್ರತಿಯೊಬ್ಬರು ಸೇವನೆ ಮಾಡಬೇಕು. ಇದು ಇಲ್ಲಾಂದರೆ ಸಿಕ್ಕುವುದಿಲ್ಲ, ಆದರೆ ನಮಗೆ ಅಪರೂಪವಾಗಿ ಸಿಕ್ಕಿದೆ. ಬಹಳ ಅಪರೂಪ ಇದು ಸಿಕ್ಕಿದೆ. ಇದು ಸಣ್ಣ ಒಂದು ಕಡ್ಡಿ ಹಾಕ್ಕೊಂಡು ಅದ್ರ ಮುಖಾಂತರ ನಾವು ಬೆಳೆಸಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಈ ತೊಂಡೆಕಾಯಲ್ಲಿ ಇಂತಹ ರಾಸಾಯನಿಕಗಳು ಎಲ್ಲ ನಮ್ಮ ದೇಹಕ್ಕೆ ಸಿಕ್ಕಿದಾಗ ನಮ್ಮ ಅಷ್ಟು ರೋಗ ನಿರೋಧಕ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಲಿ. ನಮಸ್ಕಾರ ಸ್ನೇಹಿತರೆ.